ಟಿಪ್ಪು ಜಯಂತಿಯಿಂದ ಕಾಂಗ್ರೆಸ್ ಸರ್ಕಾರ ಅಂತರ ಕಾಯ್ದುಕೊಂಡ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ವಜ್ರದೇಶ್ ಶ್ರೀಗಳನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಶ್ರೀಗಳೇ, ಬಹುಶಃ ಟಿಪ್ಪು ಜಯಂತಿಯನ್ನ ಡೈವರ್ಟ್ ಸ್ಟ್ರಾಟಜಿ ಆಗಿ ಬಳಸ್ತಾ ಇದೆಯಾ ಈ ಸರ್ಕಾರ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಇವರೇ ಮುನ್ನೆಲೆಗೆ ತರ್ತಾರೆ, ಇವರೇ ಚರ್ಚೆ ಮಾಡಲ್ಲ, ಇವ್ರದ್ದು ಸ್ಪಷ್ಟತೆ ಇಲ್ಲ, ಮಾಡ್ತೀವಾ ಮಾಡಲ್ವಾ ಅನ್ನೋ ಸ್ಪಷ್ಟತೆನೂ ಇಲ್ಲ. ಮುಸ್ಲಿಂ ಸಮುದಾಯವನ್ನ ಮೋಸ ಮಾಡೋ ಕೆಲಸ ಆಗ್ತಿದ್ಯಾ ಅಂತ ಇಲ್ಲಿ ಟಿಪ್ಪುವನ್ನ ಬಳಸ್ಕೊಂಡು. 100% ಇಲ್ಲಿವರೆಗೂ ಟಿಪ್ಪುವನ್ನ ಬಳಸಿದ್ದು ಓಲೈಕೆ ರಾಜಕಾರಣಕ್ಕೆ ಬಿಟ್ರೆ ಟಿಪ್ಪುವಿನಿಂದ ಏನೋ ಒಂದು ಚಿಕ್ಕಾಸು ಕೂಡ ಸರ್ಕಾರಕ್ಕೆ ಉಪಕಾರ ಆಗಿಲ್ಲ. ಯಾಕೆ ಇದನ್ನ ಹೇಳಬೇಕು ಅಂತಂದ್ರೆ, ಸನ್ಮಾನ್ಯ ಈಗಿನ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರ ಮಾತನ್ನ ನೀವು ಗಮನಿಸಿ. ಅವ್ರು ಎಲ್ಲಿವರೆಗೆ ಮಾತಾಡ್ತಾರೆ ಅಂತಂದ್ರೆ, ಬಾಂಕ್ವೆಟ್ ಹಾಲೇ ಬಂದಾಗಿದೆ, ಆವತ್ತು ಆ ಹಾಲಲ್ಲಿ ಟಿಪ್ಪು ಜಯಂತಿ ಆಗಿದೆ, ಅದನ್ನ ಬಿಜೆಪಿ ಸರ್ಕಾರ ಇರುವಾಗಲೇ ಅದನ್ನ ಮುಚ್ಚಿತ್ತು, ಹಾಗಾಗಿ ನಾವ್ ಅದಕ್ಕೆ ಹೋಗಲ್ಲ. ಖಾಸಗಿಯಾಗಿ ಯಾರೋ ಮಾಡ್ತಾರೆ. ಈಗ ಖಾಸಗಿಯಾಗಿ ದಾವೂದ್ ಇಬ್ರಾಹಿಮನ ಆಚರಣೆ ಮಾಡ್ಲಿ ಅಥವಾ ಅಬ್ದುಲ್ ಸಲಾಂನ ಆಚರಣೆ ಮಾಡ್ಲಿ, ಯಾರ್ದು ಮಾಡ್ಲಿ, ಅದನ್ನ ಯಾರು ಪ್ರಶ್ನೆ ಮಾಡಲ್ಲ, ಯಾರು ಅದಕ್ಕೆ ತಕರಾರಿಗೂ ಹೋಗಲ್ಲ. ಅದು ಅವರವರ ಇಚ್ಛೆ, ಸ್ವಾತಂತ್ರ್ಯ ಸಿಕ್ಕಿದೆ, ಅವರು ಮಾಡ್ತಾ ಹೋಗ್ತಾರೆ, ಅದರಲ್ಲಿ ಏನು ಎಳ್ಳಿನಿತು ಸಂಶಯ ಇಲ್ಲ. ಆದ್ರೆ ಸರ್ಕಾರ ಮುಸಲ್ಮಾನರ ಬಗ್ಗೆ ಸ್ಟ್ಯಾಂಡ್ ತಕೊಳ್ಳಿಕ್ಕೆ ಇಲ್ಲಿ ತಯಾರಿಲ್ಲ ಎನ್ನುವುದು ಸ್ಪಷ್ಟ ಅರ್ಥ ಆಗ್ತದೆ. ಯಾಕೆ ಅರ್ಥ ಆಗ್ತದೆ ಅಂತಂದ್ರೆ, ಯಾರೆಲ್ಲ ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಿದ್ದಾರೆ ಅವರೆಲ್ಲ ಮೂಲೆ ಗುಂಪಾಗಿದ್ದಾರೆ. ಆ ದೃಷ್ಟಿಯಿಂದ ಟಿಪ್ಪುವಿನ ಖಡ್ಗವನ್ನೇ ಪಡೆದುಕೊಂಡಂತಹ ಒಬ್ಬರು ನಮ್ಮ ಶ್ರೀಮಂತ ಉದ್ಯಮಿಯೊಬ್ಬರೇ ಅದರಿಂದ ಹೈರಾಣಾಗಿ ಹೋಗಿದ್ದಾರೆ. ನನಗಾದ್ರೂ ಯಾಕೆ ಬೇಕಿತ್ತು ಎನ್ನುವ ಮನಸ್ಥಿತಿಯವರೆಗೆ ಅವರು ಬಂದಿದ್ದಾರೆ. ನೀವು ನಮ್ಮ ಊರಲ್ಲಿ ಒಂದು ನೆತ್ತೆರೆಕೆರೆ ಎನ್ನುವಂತ ಒಂದು ಪ್ರದೇಶ ಇದೆ, ಅದು ಮಂಗಳೂರಿಗೆ ಹತ್ತಿರ. ಆ ನೆತ್ತೆರೆಕೆರೆಯ ಇತಿಹಾಸವನ್ನ ನೋಡಿದ್ರೆ ಟಿಪ್ಪುವಿನ ಜಾತಕ ನಮಗೆ ಅರ್ಥ ಆಗ್ತದೆ. ಟಿಪ್ಪು ಏನು ಮಾಡಿದ್ದ, ಟಿಪ್ಪು ಏನು ಅಲ್ಲಿ ವಿವರಿಸುವಾಗ ಇವರು ಕನ್ನಂಬಾಡಿ ಅಣೆಕಟ್ಟಿನ ಎದುರು ಭಾಗದಲ್ಲಿರುವಂತ ಒಂದು ಕಲ್ಲಿನ ಬಗ್ಗೆ ಹೇಳ್ತಾರೆ. ಸಿಂಪಿ ಲಿಂಗಣ್ಣರಾಯರು ಒಂದು ಇತಿಹಾಸದ ಪುಟವನ್ನ ಬರೀತಾರೆ. ಅಲ್ಲಿ ಕಲ್ಲು ಸಿಕ್ಕಿತು ಅನ್ನುವ ಕಾರಣಕ್ಕೆ ಇದನ್ನ ಏನು ಇದು ನೀರು ಭದ್ರತೆ ಆಗಬೇಕು, ಅದಕ್ಕೆ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಇತ್ತು. ಆದ್ರೆ ಅಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅದನ್ನ ಕಟ್ಟಲಿಕ್ಕೆ ಇಷ್ಟಪಡದೆ ಕಲ್ಲನ್ನು ಅಲ್ಲಿ ಅಷ್ಟೇ ಇಟ್ರು ಎನ್ನುವುದನ್ನ ಸಿಂಪಿ ಲಿಂಗಣ್ಣರಾಯರು ಆ ಇತಿಹಾಸವನ್ನ ಬರೀತಾರೆ. ಹಾಗಾಗಿ ಇತಿಹಾಸಗಳನ್ನ ನಾವು ಓದಬೇಕು, ಓದದೆ ಸುಮ್ಮನೆ ಬಾಯಿಗೆ ಬರ್ತದೆ ಅಂತ ಹೇಳಿ ನಾವು ಏನೇನು ಮಾತಾಡ್ತಾ ಹೋದ್ರೆ ವಜ್ರದೇಶಿಗಳೇ ಹಾಗೇ ರೀ. ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.